ನಮಸ್ಕಾರ. ಹಾಯ್, ಏನು ಸಮಾಚಾರ? ಯಾವ ಸ್ಟ್ಯಾಂಡರ್ಡ್ ನೀನು? ಫೋರ್ತ್. 4th. ಹೆಸರು ಆದ್ಯ. ಆದ್ಯನಾ? ಓಕೆ, ಅಮ್ಮ ಹತ್ರ ಮಾತಾಡ್ತೀನಿ ಆಯ್ತಾ. ನಿಮ್ಗಲ್ಲ ಪ್ರಶ್ನೆ ಇದು. ನಮಸ್ಕಾರ. ನಮಸ್ತೆ. ಓಕೆ ಮೇಡಮ್, ನೀವೇನು ಮಾಡ್ತಾ ಇದ್ದೀರಾ? ನಾನು ಟೀಚರ್ ಸರ್. ಟೀಚರಾ? ಓ ಸೂಪರ್, ಒಳ್ಳೆ ಟೀಚರ್ ಸಿಕ್ಬಿಟ್ರು. ಓಕೆ ಮೇಡಮ್, ಈ 101 ಸುಳ್ಳು ಹೇಳಿ ಮದುವೆ ಆಗ್ತಾರಲ್ವಾ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಟೈಮಲ್ಲಿ ಇತ್ತ ಅದು ಸುಳ್ಳು ಹೇಳಿ ಮದುವೆ ಆಗಿರೋದೇನಾದ್ರು? ಸುಳ್ಳು ಹೇಳಿ ಮದುವೆ ಆದರೆ ಡಿವೋರ್ಸಿಗೆ ಹೋಗುತ್ತೇನೆ ಈಗ ಸದ್ಯದ ಪ್ರೆಸೆಂಟ್ ಸಿಚುವೇಶನ್. ಅಲ್ಲ, ಬಟ್ ಅವಾಗಿನ ಕಾಲದಿಂದ ಬಂದಿದೆಯಲ್ವಾ, 101 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಹೇಳಿದಾರಲ್ವಾ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸುಳ್ಳು ಹೇಳೋದೇ ತಪ್ಪು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಮದುವೆ ಆದ್ಮೇಲೆ ಒಳ್ಳೆ ರಿಲೇಶನ್ಶಿಪ್ ಬೆಳಬೇಕಂದ್ರೆ ಸತ್ಯ ಇರ್ಬೇಕಲ್ಲ. ಕರೆಕ್ಟ್ ಕರೆಕ್ಟ್ ಮೇಡಮ್. ಸುಳ್ಳು ಹೇಳಿ ಮತ್ತೆ ಮದುವೆ ಆಗೋದು ಮತ್ತೆ ಗೊತ್ತಾಗೋದು, ಅದರಿಂದ ಮತ್ತೆ ಪುನಃ ಪ್ರಾಬ್ಲಮ್ ಆಗೋದು ತೊಂದರೆ ಆಗುತ್ತೆ ಅಂತ. ಹೌದು. ಬಟ್ ಮೇಡಮ್, ಮದುವೆ ಆಗ್ಬೇಕು ಅಂದ್ರೆ ಸುಳ್ಳು ಹೇಳಲೇಬೇಕಲ್ವಾ ಕೆಲವು ಟೈಮ್? ಯಾಕಂದ್ರೆ ಸತ್ಯ ಹೇಳಿದ್ರೆ ಮದುವೆ ಮಾಡ್ಸಲ್ಲ ಕೆಲವರು, ಹೆಣ್ಣು ಕೊಡಲ್ಲ. ಕರೆಕ್ಟ್ ಅಲ್ವಾ? ಈ ಹೆಣ್ಣವ್ರು ಗಂಡವ್ರು ಸುಳ್ಳು ಹೇಳ್ಬೇಕಾಗತ್ತೆ. ಒಟ್ಟು ಎಲ್ಲರೂ ಸೇರಿ ಒಂದು ಒಳ್ಳೆ ಕಾರ್ಯ ಅದು ಅಂತಾರೆ. 101 ಸುಳ್ಳು ಹೇಳಿ ಮದುವೆ ಮಾಡಿದ್ರೆ ಒಳ್ಳೆ ಕಾರ್ಯಕ್ಕೆ ಸುಳ್ಳು ಹೇಳಬೇಕು ಅಂತಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಅದು ಬೇಡ ಅಂತೀರಾ ನೀವು? ಹೇಳ್ತಾರೆ, ಬಟ್ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಬೇಡ ಅನ್ಸುತ್ತೆ ಅಂತೀರಾ? ನಿಜ ಹೇಳಾಗಬೇಕು ಅಂತೀರಾ? ಹೌದು. ಬಟ್ ನಿಜ ಹೇಳಿದ್ರೆ ಹೆಣ್ಣು ಸಿಗಲ್ವೇ? ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಸಿಕ್ಕಿದ ಮೇಲೆ ಮತ್ತೆ ಪುನಃ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಮಾಡ್ಕೊಳ್ಳೋದು ಬೇಡ ಅಂತೀರಾ? ಸೊ ಅದಕ್ಕೋಸ್ಕರ ಸತ್ಯ ಹೇಳಿ ಮದುವೆ ಆಗುವಂತೀರಾ? ಹೌದು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ನಮಸ್ಕಾರ. ನಮಸ್ಕಾರ. ನೋಡ್ವಾ, ಕನ್ನಡದವ್ರು ಹೆಂಗ್ ಗೊತ್ತಾಯ್ತು ನನಗೆ. ಕನ್ನಡ ಮಾತಾಡೋರು ಯಾರು ಸಿಗ್ತಾ ಇಲ್ಲ. ಓಕೆ, ತಮ್ಮ ಹೆಸರು? ಜಮುನಾ. ಜಮುನಾ. ಎಲ್ಲಿಂದ? ಯಾವ್ರು ನಿಮ್ದು? ಸಂಪಗಿ SR ನಗರ. ಓ, ಎಸ್ ಆರ್ ನಗರನಾ? ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈ 101 ಸುಳ್ಳು ಹೇಳಿ ಮದುವೆ ಆಗ್ತಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಸುಳ್ಳು ಹೇಳಿ 101 ಸುಳ್ಳು ಹೇಳಿದ್ರು ಒಂದು ಮದುವೆ ಆಗಲಿ ಒಳ್ಳೆ ಇದಾಗಲಿ ಅಂದ್ಬಿಟ್ಟು ಅವ್ರ ಭವಿಷ್ಯಕ್ಕೆ ಇದು ಆ time ಮಾಡ್ತಾರೆ. ಸುಳ್ಳು ಹೇಳ್ತಿದ್ರಾ? ನಿಮ್ ಟೈಮಲ್ಲಿ ಸುಳ್ಳು ಹೇಳಿದ್ರಾ? ನಾವೇನು ಸುಳ್ಳು ಹೇಳಿಲ್ಲ. ಅಪ್ಪ ಅಮ್ಮನೂ ನೋಡಿದ್ ಮಾಡ್ಕೊಂಡಿದ್ದು. ಮಾಡ್ಕೊಂಡು ಅಲ್ಲ, ಯಜಮಾನ ಕಡೆಯವರು? ಅವ್ರು ಅರೇಂಜ್ ಮ್ಯಾರೇಜ್ ಮಾಡಿದ್ರು. ಓ, ಅರೇಂಜ್ ಮ್ಯಾರೇಜ್ ಅಲ್ಲ, ಬಟ್ ಅದೇ ಮಾತುಕತೆ ಟೈಮ್ 101 ಸುಳ್ಳು ಹೇಳು ಅಂತಾರಲ್ಲ, ಅದ್ರಾಗ ಒಂದ್ 2 ಸುಳ್ಳು ಆದ್ರೆ ಏನಾದ್ರು ಹೇಳಿದ್ರಾ ಯಾರಾದ್ರು? ಯಾರು ಹೇಳಿದ್ರು ಗೊತ್ತಿಲ್ಲ. ಗೊತ್ತಿಲ್ವಾ? ಅವಾಗ ಹೇಳಿರ್ತಾರೆ ಗ್ಯಾರಂಟಿ. ಹೇಳಿ. ಅದು ನನಗೆ ಗೊತ್ತಿಲ್ಲ. ಆ ತಂದೆ ತಾಯಿ ನೋಡಿದ್ ಮಾಡಿದ್ದು. ನೋಡಿ ಮಾಡ್ಕೊಂಡಿರೋದಾ? ಬಟ್ ಏನ್ ಸುಳ್ಳು ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ. ನೀವು ಒಟ್ಟು ಮದುವೆ ಆಗ್ಬೇಕಾಗಿತ್ತು ಆ ಟೈಮಲ್ಲಿ. ಅಲ್ಲ ಅಪ್ಪ, ನಾ ಮದ್ವೆ ಆಗ್ಬೇಕಾಯ್ತಲ್ಲ, 10 ಜನ ಮಕ್ಕಳು. ಅಂದ್ರೆ ನೀವು ಮದ್ವೆದ ನಿಮ್ಗೆ ಗೊತ್ತು, ಬಟ್ ಅಲ್ಲಿ ಏನ್ ಮಾತುಕತೆ ಆಗಿದೆ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ನಿಮ್ಗೆ ಏನ್ ಅಪ್ಪ ಅಮ್ಮ ಯಾವ್ದು ನೋಡ್ತಾರೋ ಆ ಕಾಲದಲ್ಲಿ ಅದೇ ಮದ್ವೆ. ಅದೇ ಮದುವೆ ಅವಾಗಿನ ಕಾಲದಲ್ಲಿ. ಹೌದೌದು. ಮಕ್ಳು ಅದೇ ತಂದೆ ತಾಯಿಗೆ ಮಾತಿಗೆ ಬೆಲೆ ಕೊಡೋರು. ಹೌದು, ಕರೆಕ್ಟ್. ನಿಜಮ್ಮ, ನಿಜ 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 ನಿಜ. ಸೊ ಇವಾಗಿಲ್ಲ ಅವೆಲ್ಲ ಅಲ್ವಾ? ಇವಾಗೆಲ್ಲ ಇಲ್ಲ. ನೀವ್ ಏನ್ ಹೇಳ್ತೀರಾ? ಈ 101 ಸುಳ್ಳು ಹೇಳಿ ಮದುವೆ ಮಾಡಿಸು ಅಂತಾರಲ್ಲ, ಈ ತರ ಹೇಳಿ ಮಾಡೋದು ಒಳ್ಳೇದಾ? ಓಹ್, ಆ ತರ ಮಾಡೋದು ತಂದೆ ತಾಯಿ ಮಾತು ಕೇಳಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ನಿಮ್ ಭಾವನೆ ಅಂತೀರಾ? 101 ಸುಳ್ಳು ಹೇಳ್ಬಾರ್ದು ಅಂತ. ಸುಳ್ಳು ಒಂದು ಹೇಳ್ಬಾರ್ದು. ಸುಳ್ಳೇ ಹೇಳ್ಬೇಕು ಹೇಳೋ ಟೈಮಲ್ಲಿ. ಈ ತಂದೆ ತಾಯಿ ಮಾತು ಕೇಳಿದ್ರೆ ಮುಂದಕ್ಕೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತೀರಾ? ಕರೆಕ್ಟ್. ಸೊ ತಂದೆ ತಾಯಿ ಮಾತು ಹೇಳಿದನ್ನ ಕೇಳಿ ಮುಂದೆ ಬರ್ಬೇಕು ಅಂತ ಹೇಳ್ತೀವಿ ಅಲ್ವಾ? ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ. ಬರ್ತೀಯಮ್ಮ. ನಮಸ್ಕಾರ ಸರ್. ಕನ್ನಡ ಸ್ವಲ್ಪ ಸಾಕು ಸರ್, ಪರವಾಗಿಲ್ಲ. ಯಾವ್ರು ಸರ್ ನಿಮ್ದು? ನಮ್ದು ಕಡಪ. ಓ, ಕಡಪ. ಓಕೆ. ಆಂಧ್ರ. ಎಸ್ ಸರ್, ಕನ್ನಡ ಬರ್ ಸ್ವಲ್ಪ ಅಲ್ಲ. 101 ಸುಳ್ಳು ಹೇಳಿ ಮದುವೆ ಆಗುವಂತಾರಲ್ಲ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸುಳ್ಳು ಹೇಳಿ ಮದುವೆ ಆಗ್ತಾರಲ್ವಾ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? 101 ಸುಳ್ಳು ಹೇಳಿ ಮದುವೆ ಆಗ್ತಾರೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮದುವೆ ಆಗ್ತಾರ ಮೀನ್ಸ್ ಗೊತ್ತಿಲ್ಲ. ಮ್ಯಾರೇಜ್ 101 ಲೈ ದೇ ಆರ್ ಮ್ಯಾರಿಂಗ್, ಇದಕ್ಕೇನು ಹೇಳ್ತೀರಾ? 101 ಲೈಸ್ ದೇ ಆರ್ ಟೆಲ್ಲಿಂಗ್ ಟು ಗೆಟ್ ಮ್ಯಾರಿ. ನೀವು ಹೋಗಪ್ಪ, ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ದಟ್ ಈಸ್ ಟೋಟಲಿ ರಾಂಗ್ ಅಂತೀರಾ? ನೀವೇನು ಹೇಳಿಲ್ವಾ ಸರ್ ಸುಳ್ಳು ಮದುವೆ ಟೈಮಲ್ಲಿ? ನಾನು ಏನು சொல்லಲ್ಲ. ನಾನು ಫ್ರಾಂಕ್ ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ. ಅರೇಂಜ್ ಮ್ಯಾರೇಜ್. ನಾನು ಲವ್ ಮ್ಯಾರೇಜ್. ವೈಫ್ ಕಡೆಯವರು ಸುಳ್ಳು ಏನು ಹೇಳಿಲ್ವಾ? ಏನು ಹೇಳಿಲ್ಲ, ಎಲ್ಲ ನಿಜ ಹೇಳಿ ಮದುವೆ ಆಗಿದ್ದೀರಾ? ಬಟ್ ಇವಾಗ ನಡೀತಾ ಇದೆಯಲ್ಲ ಸರ್ ಸುಳ್ಳು. ಇವಾಗ ನಡೀತದ. ಅದು ಏಜ್ ಪ್ರಾಬ್ಲಮ್, ಡಿಫ್ರೆಂಟ್ ಸೆಲ್ಫಿಶ್ನೆಸ್ ಪ್ರಾಬ್ಲಮ್. ಓಹೋ, ಏಜ್ ಡಿಫರೆನ್ಸ್, ಸೆಲ್ಫಿಶ್. ಓಕೆ, ಅದ ಪ್ರಾಬ್ಲಮ್. ಸಿ ಇಫ್ ದ 20 years people's their mentality is different. Correct. Yes. But 30 years people's mentality is different. Yes, you are right sir. Correct. Well, 45 years people's mentality different. Correct. Based on age only, they are seeking their selfishness. Then they speak a lot of lies. Okay, ಸುಳ್ಳು ಜಾಸ್ತಿ ಹೇಳ್ತಾರೆ. Yes. Okay. Whether it is a girl or boy, there are a lot of selfishness. Who is the reality right now? There is no reality. Correct sir, you are right. ಎಲ್ಲರೂ ಸೇತಿ ಓಕೆ ಸುಳ್ಳು ಹೇಳ್ತಾರೆ. ಅವ್ರು 1 lakh ಸ್ಯಾಲ್ರಿ ಕೊಟ್ಟಿದ್ರಾ, ಓಕೆ, ಡಿಫ್ರೆಂಟ್ ವರ್ಡ್ಸ್ ವಿಲ್ ಕಮ್. ಇಫ್ ದ ಲೆಸ್ ಸ್ಯಾಲ್ರಿ ಮೀನ್ಸ್ 20,000 30,000 ಸ್ಯಾಲ್ರೀಸ್ ಮೀನ್ಸ್ ದಟ್ ಇಸ್ ಡಿಫ್ರೆಂಟ್. ಕರೆಕ್ಟ್ ಸರ್. ಎಸ್ ಕರೆಕ್ಟ್. ರೈಟ್ ನೋ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಅದೇ ಪ್ರಾಬ್ಲಮ್ ಆಗುತ್ತೆ. ಎಲ್ಲ not probably our Kannada or not Andhra. They'll compare with North peoples. Okay. They are speaking, they are selfish. A lot of things are going on.
The weekend they need for enjoyment. We are Indians, sir. That's it. Yeah, that's it. All languages are Indians. Indian, but actually people are not like that. Yes. Some people, but You not all. you can see the 2010 Bangalore is different. Uh-huh. Now 2024 is Bangalore is different. The generation how Yeah, you can able to see. You'll go to reality, and now you can able to see Jayanagar 4th block. Real Karnataka will come. Oh, okay. It comes to outside. You'll go to Whitefield. All this. Not people are dominating all this. So very well speaking, not reality. Their selfishness. Yeah. What they need, That is. first come on, first service based like this. Yes, This is Thank you, sir. Okay, thank you, sir.